ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ನನ್ನ ಮಗಳ ಜೊತೆಲಿ ಫಸ್ಟ್ ವಿಡಿಯೋ. ಹಾಗೆ ನನ್ನ ಹೊಸ ವರ್ಷ ಆದಮೇಲೆ ನನಗೆ ಒಂದು ಹೊಸ ಲೈಫ್ ಅಂತ ಹೇಳ್ಬೋದು. ನನ್ನ ಒಂದು ಪುಟ್ಟ ಪ್ರಪಂಚಕ್ಕೆ ನನ್ನ ಮಗಳು ಕೂಡ ಆ್ಯಡ್ ಆಗಿದ್ದಾಳೆ. ಸೊ ನನ್ನ ಒಂದು ಕ್ಯೂಟ್ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಾನು ಹಾಸ್ಪಿಟ್ಲಿಂದ ಮನೆಗೆ ಬರೋಕ್ಕೂ ಮುಂಚೆ ಅಕ್ಕ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಆರತಿ ತಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಸೊ ಬರ್ತಿದ್ದಂಗೆ ಆರತಿ ಮಾಡಿ ಪಾಪನ ವೆಲ್ಕಮ್ ಮಾಡ್ಕೊಂಡ್ವಿ. ಸೊ ಫುಲ್ಲು ಡೆಕೋರೇಷನಿಂದ ಹಿಡಿದು ಲಾಸ್ಟ್ವರೆಗೂ ವೀಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಬಿಕಾಸ್ ನಾನು ರಾ ವೀಡಿಯೋನೇ ಹಾಕ್ತಾಯಿದ್ದೀನಲ್ಲ, ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡಲ್ಲ. ಹಾಗೆ ಮುಂದೆ ಏನೇನು ವೀಡಿಯೋ ಕಂಟಿನ್ಯೂ ಆಗುತ್ತೆ ಅಂತ ವಾಚ್ ಮಾಡಿ. Wait. ಇಲ್ಲಿ ಕೂರ್ಚೋಳೆ ಅಲ್ಲೇ. ಅರೆ ಗಟ್ಟಿ ಮಾಡಿದ್ದೆ ಅದು. ಏ ಅಮ್ಮ, ಅಕ್ಕ ಇರ ನೀನು ಮಧ್ಯದಲ್ಲಿ ಬಾರೆ. ಅಮ್ಮ ಈ ಕಡೆ ಬಾ. ಅಕ್ಕ ಅವ್ರಿಗೆ ಏನು ಅಮ್ಮ ಇಲ್ಲಿ ಅಮ್ಮ ಎಲ್ಲಿ ಬಂದಿದೆ ನಡೆದಿ. ಕಿಚಕ್ ಮಾಡಿ ಬೆಂಕಿ ಇಕಡೆ ಬರೋ ಅಪ್ಪು, ಈ ಕಡೆ ಬರೋ. ಎಲ್ಲಿ ಬಾ ಇಲ್ಲಿ. ಕಟ್ ಮಾಡೋ ಬೇಗ. ಇಲ್ಲ ನೋಡಿ ಹಂಗೆ. ಇದಾಗಿತ್ತು ನನ್ನ ಮಗಳು ವೆಲ್ಕಮ್ ಡೇ. ಸೊ ಅಕ್ಕ ಕೇಕ್ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ಲು. ಸೊ ಕೇಕ್ ಕಟ್ಟಿಂಗ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾನು ಒಂದು ಚಿಕ್ಕ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಏನಂತಂದರೆ ಬೈಕೋಬೇಡಿ, 1 ಮಂತೇ ಆಗೋಗ್ಬಿಟ್ಟಿದೆ ಆಲ್ರೆಡಿ ಹೊಸ ವರ್ಷ. ಸೊ ಹೊಸ ವರ್ಷದ ದಿನ ನನ್ನ ಮಗಳು ಈ ವರ್ಷ ನನ್ನ ಮಗಳ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಯಾಕೆ ಒಂದು ಮಂತ್ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ, ಸೊ ಮಲ್ಲೇಶ್ ನನಗೆ ಹೊಸ ಫೋನ್ ಕೊಡಿಸಿದ್ರಲ್ಲ, ವೀಡಿಯೋಸ್ ಎಲ್ಲ ಹಳೆ ಫೋನಲ್ಲಿರೋದ್ರಿಂದ ಸೊ ಅದರನ್ನೆಲ್ಲ ಈ ಫೋನಿಗೆ ಕಳಿಸ್ಕೊಂಡು ನಾನು ಎಡಿಟ್ ಮಾಡಿ ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಸರ್ಚ್ ಮಾಡಿ ಹಾಕೋ ಅಷ್ಟರಲ್ಲಿ ಆಗಲೇ 1 ಮಂತೇ ಆಗೋಗ್ಬಿಟ್ಟಿದೆ. ಸೊ ಹೊಸ ವರ್ಷನ ನನ್ನ ಮಗಳ ಜೊತೆಲಿ ನಾನು ಮಲ್ಲೇಶ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮ ಭಾವ ಬಂದಿದ್ದರು, ಅಕ್ಕ, ಅಮ್ಮ, ನಾನು, ಧನು, ಹಾಗೆ ಮಲ್ಲೇಶ್, ಹಾಗೆ ನನ್ನ ಕ್ಯೂಟ್ ಗೊಂಬೆ ಕೂಡ ರೆಡಿ ಆಗಿದ್ಲು.
ಮುಂದೆ ಬಾ ಮುಂದೆ ಕಾಣಲ್ಲ ಕ್ಯಾಮ್ರಾ ಕಾಣಲ್ಲ ಅಂತಾನ ಸುಮ್ಮನೆ ಫೋಕಸ್ ಮಾಡಿದೀವಿ ಹ್ಯಾಪಿ ನ್ಯೂ ಇಯರ್ ಮಗಳೇ ನೀವೇ ಏನು ತಗೋಮ್ಮ ಎಲ್ಲರೂ ಒಳ್ಳೇದಾಗ್ಲಿ ಖುಷಿ ತರಲಿ ಇನ್ನ ಅಲ್ಲಮ್ಮ ಬಂದಪ್ಪ ನಿದ್ದೆ ಮಾಡ್ತಾರೆ ಬಂದ ಹ್ಯಾಪಿ ನ್ಯೂ ಇಯರ್ ಈಗ ಬಾರೆ ನೀನೇ ಬರ್ಬೇಕು ನನ್ನ ಮಗಳಿದ್ದಾಳೆ ಕ್ಯಾಮ್ರಾ ಅಡ್ಡನೇ ಹೋಗ್ತೀರಾ ನಾವು ನಮ್ಮ ಕಾರ್ನ ಸಿಗ್ತಾ ಇದೀವಲ್ಲ ನಿಮ್ಮ ಕಾರ್ನ ಸಿಗಲ್ಲ ನಾವು ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಬರ್ತಾರೆ ಇಲ್ಲಿ ಇಲ್ಲೈತೆ ಯಾಕೆ ಡಿಲೀಟ್ ಮಾಡ್ಬೇಕು ಮೊಟ್ಟೆ ಬಂದಲ್ಲಿ ಅದಾದಮೇಲೆ ನಾವು ಹೊಸ ವರ್ಷ ಅಲ್ವಾ, ಸೊ ಎಲ್ಲ ದೇವಸ್ಥಾನಕ್ಕೆ ನಾನು ಮತ್ತು ಪಾಪು ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಮನೇಲಿ ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಆಗೋಣ ಅಂತ ಹೇಳಿ ಸ್ನಾನ ಮಾಡೋಕ್ಕೆ ಅಮ್ಮ ಬಾಣ್ತಿ ಸೊಪ್ಪು ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಬಾಣ್ತಿ ಸೊಪ್ಪು ಅಂತ ಸಿಗುತ್ತೆ. ಸೊ ಈ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಸೋರಿಸಿ ಆ ನೀರಲ್ಲಿ ನಾವು ಸ್ನಾನ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬರುವಾಗ ಈ ಒಂದು ನೀರು ಇದೆಯಲ್ಲ ಆ ನೀರಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬರಬೇಕು. ಸೊ ದೊಡ್ಡದು ನನಗಿಟ್ಟಿದ್ದಾರೆ, ಇದು ಚಿಕ್ಕದು ಬಂದು ಪಾಪುಗೆ. ಅಂದರೆ ಪಾಪುಗೆ ಒಂದು ಸತಿ ಅಷ್ಟೇ ಹಾಕಿರೋದು, ಸ್ಟಾರ್ಟಿಂಗ್ ಅಷ್ಟೇ. ಅದಾದಮೇಲೆ ಪಾಪುಗೆ ಹಾಕಕ್ಕೆ ಹೋಗಿಲ್ಲ. ಸೊ ಅದಾದಮೇಲೆ ನನಗೆ ಮಾತ್ರ ಒಂದು 3 ವೀಕ್ಸ್ ತೊಗೊಂಡೆ ಅಷ್ಟೇ. ಅದಾದಮೇಲೆ ನಾನು ತೊಗೊಂಡಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಯಾಕೆ ಅಂತಂದರೆ ತುಂಬ ಬಿಸಿಲು ಇರೋದ್ರಿಂದ ಅರ್ಶಿನ ಆಗಿರ್ಬೋದು, ಅರ್ಶಿನ ಅಂತ ನಾವು ಮುಟ್ಟಕ್ಕೆ ಹೋಗಿಲ್ಲ. ಬಿಕಾಸ್ ನನ್ನ ಪಾಪುಗೆ ಜಾಂಡೀಸ್ ಇತ್ತಲ್ವ, ಸೊ ಹಾಗಾಗಿ ನಾನು ಅರ್ಶಿನ ಹಾಕೋಕ್ಕೆ ಹೋಗಿಲ್ಲ. ಅದಾದಮೇಲೆ ನಾನು ಈ ಥರ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನನಗೆ ಸಾಂಬ್ರಾಣಿ ಕೊಟ್ಟು ಅಮ್ಮ ಹಿಂಗೆಲ್ಲ ರೆಡಿ ಮಾಡಿಟ್ಟಿದ್ರು. ನನಗಂತೂ ಈ ಘಾಟ್ಗೆ ಎದ್ದೇ ಬಿಡೋಣ ಅನಿಸ್ಬಿಡ್ತು. ಅದೇನೋ ಸ್ಟಾರ್ಟಿಂಗ್ 1-2 ದಿನ, ಆಮೇಲೆ ಅಭ್ಯಾಸ ಆಗಿಬಿಡ್ತಲ್ವ. ಸೊ ಹಾಗಾಗಿ ಅದನ್ನು ತೊಗೊಂಡು ರೆಡಿ ಆದೆ. ನನ್ನ ಮಗಳಿಗೆ ನಾನು ಏನಂತಿಗೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಅಂತಂದರೆ ಹಾಸ್ಪಿಟ್ಲಲ್ಲೇ ಹೇಳಿದರು, ಅಂದರೆ ಇದು ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಪರವಾಗಿಲ್ಲ, ಇದು ಮೆಡಿಸನಿಂದ ಏನು ವರ್ಕ್ ಆಗೋಲ್ಲ, ಅಲ್ಲೂ ಇದ್ರೂ ಫೋಟೋ ಥೆರಪಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದರೆ ನ್ಯಾಚುರಲ್ಲಾಗಿ ಸನ್ಲೈಟು, ಬಿಸಿಲು, ಸೂರ್ಯನ ಕಿರಣದಲ್ಲೇ ಅವಳಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಈ ಥರ ಬಿಸಿಲಲ್ಲಿ ಇಟ್ಟಿದ್ದೀವಿ ಬೇಬಿನ. ಸೊ ಹಾಗಾಗಿ ಅವಳು ಹೊಟ್ಟೆ ಹಾಗೆ ಕೈ ಮತ್ತು ಕಾಲುಗೆಲ್ಲ ನನ್ನ ರೂಮ್ಗೆ ಡೈರೆಕ್ಟಾಗಿ ಬರುತ್ತೆ ಬಿಸಿಲು. ಸೊ ಹಾಗಾಗಿ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಗೊಂಬೆ ಸೊ ನಾನು ಆಗಲೇ ಹೇಳಿದಾಗೆ ನನ್ನ ರೂಮ್ಗೆ ಡೈರೆಕ್ಟಾಗಿ ಬಿಸಿಲು ಬೀಳುತ್ತೆ ಅಂತ ಹೇಳಿದ್ನಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆ ಅಂದರೆ ನಿಜವಾಗ್ಲೂ ಮಧ್ಯಾಹ್ನ ಆಗಿಬಿಟ್ರೆ ಅಂತೂ ಕಣ್ಣೇ ಬಿಡೋದಕ್ಕಾಗಲ್ಲ. ಆ್ಯಕ್ಚುಲಿ ಎಳೆ ಬಿಸಿಲಲ್ಲಿ ಈ ಮಗುಗೆ ನಾವು ಬಿಸಿಲನ್ನ ಕಾಯಿಸಬೇಕು. ಸೊ ಹಾಗಾಗಿ ಅದನ್ನು ಕೊಟ್ಟು ನಾನು ಜಾಂಡೀಸ್ನ ಕಡಿಮೆ ಮಾಡಿಬಿಟ್ಟೆ. ಸೊ ಡಾಕ್ಟರ್ ಚೆಕಪ್ಗೆ ಹೋದಾಗಲೂ ಕೂಡ ಡಾಕ್ಟರ್ ಇಲ್ಲ, ಜಾಂಡೀಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಈಗ ನನ್ನ ಮಗಳಿಗೆ ಯಾವುದೇ ರೀತಿ ಜಾಂಡೀಸ್ ಇಲ್ಲ. ಅದೇ ಹೇಳಲ್ವಾ, ಮೆಡಿಸನ್ಗಿಂತ ನ್ಯಾಚುರಲ್ಲಾಗಿ ಕ್ಯೂರ್ ಆಗುತ್ತೆ ಅಂತ. ಸೊ ಅದೇ ಇದೆ ಅಂತ ಹೇಳ್ಬೋದು. ಸೊ ಈಗ ನನ್ನ ಮಗಳು ಯಾವುದೇ ರೀತಿ ಜಾಂಡೀಸ್ ಇಲ್ಲ. ಎಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.